ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ವಿಡಿಯೋ ಅಂತಂದರೆ ಇದೇನಪ್ಪ ಸಾಬುದಾನಕ್ಕಿ ವಡೆ ಮಾಡೋದು. ಇಲ್ಲಿ ಬಂದುಬಿಟ್ಟು ನಾನು ಆವಾಗಲೇ ಎಷ್ಟು ಓವರ್ ನೈಟ್ ಆದರೂ ನೆನೆ ಇಡ್ಬೋದು. ನೀವು ಬೆಳಗ್ಗೆ ಮಾಡ್ತೀನಿ ಅಂತಂದರೆ ನಾನಿಲ್ಲಿ ಮಧ್ಯಾಹ್ನ ನೆನೆ ಇಟ್ಟಿದ್ದೆ ಸಾಯಂಕಾಲ ಮಾಡೋದಕ್ಕೆ. ಇದನ್ನು ನೆನೆ ಇಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಇವಾಗ ಒಂದು 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಸ್ಮ್ಯಾಶ್ ಮಾಡಿದ ಮೇಲೆ ಹಾಕ್ಕೊಳ್ಳಿ. ನಾನು ಮುಂಚೆ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಅದರಲ್ಲೇ ಆಲೂಗಡ್ಡೆ ಬೇಯಿಸೋಕ್ಕಂತ ಬೇಯಿಸ್ಬಿಟ್ಟು ಹಾಕ್ಕೊಂಡೆ. ಮತ್ತು ಇಲ್ಲಿ ನೋಡಿ ಶೇಂಗಾನ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕಬೇಕು. ಮತ್ತು ಇಲ್ಲಿ ಬಂದುಬಿಟ್ಟು ಒಂದೆರಡು ಇವಾಗ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಇದೇನು ನೆನೆ ಇಟ್ಟಿರ್ತೀವಲ್ಲ ಇದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಫಸ್ಟ್ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಬಿಸಿ ಇದೆ, ಸ್ಮ್ಯಾಶರ್ ಇದ್ದರೆ ಅದರಲ್ಲಾದರೂ ಮಾಡ್ಕೋಬೋದು. ಈಗ ಇದನ್ನು ನೋಡಿರಿ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಹಾಕೋರಿ. ನಾ ಇಲ್ಲೊಂದು ಆಲೂಗಡ್ಡೆಗೆ 1 ಕಪ್ನಷ್ಟು ಇದನ್ನು ಹಾಕ್ಕೊಂಡಿರೋದು. ಇಲ್ಲಿ ನೋಡಿರಿ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡೀನಿ. ಮತ್ತು ಜೀರಿಗೆ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊರಿ. ಈಗ ಶೇಂಗಾ ಪುಡಿ ಒಂದು ಸ್ವಲ್ಪ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದೊಂದು ಎಣ್ಣೆ ಕರೀನಿ. ಇವಾಗ ಇಲ್ಲಿ ನೋಡಿರಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡೀನಿ. ಇದಕ್ಕೆ ಬಂದುಬಿಟ್ಟು ಈಗ ಎಣ್ಣೆ ಕಾದೈತಿ ಅಂತ ನೋಡಿರಿ, ಎಣ್ಣೆ ಕಾದೈತಿ. ಆಮೇಲೆ ಇದಕ್ಕೆ ಬಂದುಬಿಟ್ಟು ಈಗ ಇದನ್ನು ಇರುತ್ತಲ್ಲ ಏನು ಮಾಡ್ಕೊಳ್ಳೋದು, ಸೊ ಇಟ್ಟಿಟ್ಟು ಒಡಿಯಂಗೆ ಬಡದೊಡಿ ಮಾಡ್ತೀವಲ್ಲ ಆ ಥರನ ಸ್ವಲ್ಪ ದಪ್ಪಗೆ ಮಾಡಿಟ್ಕೊಂಡು ಕರಿಯಕ್ಕೆ ಹಾಕೋದು. ಸ್ನ್ಯಾಕ್ಸಿಗೆ ತುಂಬ ಟೇಸ್ಟ್ ಆಕಾವ ಇಂಥವು ಹಿಂಗೆ ಮಾಡಿಕೊಂಡ್ರೆ. ಇಲ್ಲಿ ನೋಡಿರಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇವನ್ನ ಒಂದೊಂದಾಗಿ ಇಷ್ಟಿಷ್ಟು ಹಿಂಗೆ ಒಡೆದು ಮಾಡಿ ವಡಾನ ರೌಂಡ್ ಶೇಪ್ನೇ ಮಾಡಿ ಕರಿಯಕ್ಕೆ ಹಾಕ್ಬೇಕು. ಯಾವ ಹಿಟ್ಟು ಬಳಸ್ದಂಗೆ ನೋಡಿರಿ, ಬರೀ ಶೇಂಗಾ ಪುಡಿ, ಸಾಬುದಾನಕ್ಕಿ ಮತ್ತು ಆಲೂಗಡ್ಡೆ, ಉಪ್ಪು, ಮೆಣಸಿನ್ಕಾಯಿ, ಕರಿಬೇವು ಇಷ್ಟಿದ್ರೆ ಸಾಕು ನೋಡಿರಿ.
ಬೇಕಂದ್ರೆ ನೀವು ಸ್ವಲ್ಪ ಇದನ್ನದು ಸೋಡಾ ಆದರೂ ಒಂದು ಚೂಕ ಹಾಕ್ಕೋಬೋದು, ಇಲ್ಲ ಅಂದ್ರೆ ಓಕೆ, ಹಂಗೆ ಚೆನ್ನಾಗಿ ಆಗ್ತಾವ್ರಿ ಇವ. ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆಯೂ ಇಲ್ಲ ರೀ, ಯಾಕೆ ಹಸಿ ಬಿಸಿ ಆಗೋಕ್ಕೆ ಚಾನ್ಸ್ ಇಲ್ಲ. ಆಲೂಗಡ್ಡೆನೂ ಬೇಯಿಸಿ ಹಾಕ್ಕೊಂಡಿವಿ. ಇವು ಸಾಬುದಾನಕ್ಕಿನೂ ಏನು ಸ್ವಲ್ಪ ಬೆಂದ್ರೆ ಸಾಕಾಗುತ್ತವೇನು, ಯಾಕೆ ಮುಂಚೆನೇ ನೆಂದಿರ್ತಾವೆ. ಮತ್ತು ಶೇಂಗಾ ಪುಡಿ ಅಂತೂ ಒಂದು ಸ್ವಲ್ಪ ಇದನ್ನಾದರೂ ಸಾಕದೇನು ಬೆಂದ್ರೆ. ಕೆಂಪಗಾಗ ಒಂದು ಸ್ವಲ್ಪ ಮೇಲೆ ಫ್ರೈ ಮಾಡ್ಕೊತೀರ. ಕ್ರಿಸ್ಪಿಯಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಡ್ರಿ. ನೋಡಿರಿ ಇಷ್ಟು ಕರೆದ್ರೆ ಸಾಕಿದೆ. ಆಮೇಲೆ ಇವನ್ನ ಒಂದೊಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿರಿ ಎಷ್ಟು ಚೆನ್ನಾಗಿ ಆಗ್ತಾವಿವ ಹೊಡಿ. ಸ್ನ್ಯಾಕ್ಸಿಗೆ ಮಾತ್ರ ಭಾಳ ಟೇಸ್ಟ್ ಆಕಾವು ಹಿಂಗೆ ಮಾಡಿಕೊಂಡು ಒನ್ ಟೈಮ್ ಚಾ ಜೊತೆ. ನೋಡಿರಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಮಾಡ್ದಂಗೆ ಹಂಗೆ ಚಲೋ ಆಗತ್ತವೆ. ಟೇಸ್ಟ್ ಆಗಿದ್ದಕ್ಕೆ ನಮ್ಮ ಮಕ್ಕಳು ಬಿಡವಲ್ವ.